ದಿವಾಳಿ ಎಬ್ಸಿದಾರ, ಏನೆಲ್ಲ ಮಾಡಿದಾರ. ಅದಕ್ಕೆ ಈಗ ನಮಗೊಂದು ಅವಕಾಶ ಕೊಡ್ರಿ, ನಾವೊಂದು ಮಾಡಿ ತೋರಿಸ್ತೀವಿ. ಆ 30 ವರ್ಷದ್ದು ಇತ್ತೀಚೆಗೆ ಸತೀಶ್ ಅವ್ರ ಕಡೆ ಇಂಟ್ರ್ಯೂ ಕೊಡ್ತಾ ಹೇಳಿದರು, 30 ವರ್ಷ ಅವ್ರ ಕೈ ಕೊಟ್ಟಿದ್ರಿ, ನಮಗೆ ಈಗ 3 ದಿನ ಕೊಟ್ಟಿದ್ರಿ. 30 ವರ್ಷದಾಗ ಮಾಡಲಾರ ಸಾಧನೆಯನ್ನು 3 ದಿನ ನಾವು ಮಾಡಿ ತೋರಿಸ್ತಾ ಇದ್ದೇವೆ. ಇನ್ನೂ ನಮಗೆ ಅಧಿಕಾರದಿಂದ ಕೊಟ್ಟರೆ ನಾವು ಇನ್ನೂ ಮಾಡ್ತೀವಿ, ಅದು ಇನ್ನೂ ಉನ್ನತ ಕೇಳಿಸ್ತೀವಿ, ಎಲ್ಲ ಕಡೆ ನಾವು ದೊಡ್ಡದು ಮಾಡ್ತೀವಿ ಅದನ್ನು ಅಂತ ಅವ್ರು ತಮ್ಮದೇ ಅಂತ ವಾದವನ್ನು ಮಂಡಿಸಿದ್ದಾರೆ. ಮತ್ತು ಅವ್ರು ಹೇಳೋದ್ರಲ್ಲಿ ಅರ್ಥ ಬದಲಾವಣೆ ಆಗಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಂದೇ ರೀತಿಯ ಒಂದೇ ಕುಟುಂಬದ ಅಥವಾ ಒಂದೇ ಪಕ್ಷದ ಡಾಮಿನೆನ್ಸಿ ಇತ್ತಪ್ಪ ಅಂತಂದ್ರೆ ಸಹಜವಾಗಿ ಡಿಕ್ಟೇಟರ್ ಆಗ್ತಿರ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡಿದರೆ ಹೌದು ಬದಲಾವಣೆ ಆಗಬೇಕು ಅಂತ. ಮತ್ತು ಈಗ ಪ್ಲ್ಯಾನ್ಸು ಹೇಳ್ತಾ ಇದ್ದಾರಲ್ಲೇ ಎಲ್ಲ ಈ ಮತದಾರರಿಗೆ ಭೇಟಿಯಾಗಿ ಇಲ್ಲ ನೀವು ನಮಗೆ ಓಟಾಗಿ ನಾವು ಏನು ಮಾಡಬಲ್ಲಿವಿ ಅನ್ನುವಂಥದ್ದು. ಅಂದ್ರೆ ಎರಡೂ ಪಂಗಡಗಳು, ಎರಡೂ ಬಣಗಳು ಇವತ್ತು ಇದನ್ನು ತಮ್ಮ ಜಿದ್ದಾಜಿದ್ದಿಯ ಪ್ರತಿಷ್ಠೆಯ ಕಣವನ್ನಾಗಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಹುಕ್ಕೇರಿ ಗೆಲುವು ಯಾರದ್ದೇ ಆಗಲಿ ಅದು BDC ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡ್ತದೆ. ಆಲ್ರೆಡಿ ಆ ದಿಶೆಯಲ್ಲೇ ಒಂದು ಹೆಜ್ಜೆ ಮುಂದಿದ್ದಾರೆ. ಅಲ್ಲೇ ನಮ್ಮ ಕತ್ತಿ ಸಹೋದರರು ಅಥವಾ ನಮ್ಮ AB ಪಾಟೀಲ್ ಮತ್ತು ಕತ್ತಿಯವರು ಯಾಕೆ ಮುಂದಿದ್ದಾರೆ ಅಂದರೆ ಹೀರಾ ತಮ್ಮ ಕೈ ತೆಗೆದುಕೊಂಡಿದ್ದಾರೆ. ಈಗ ಹೀರಾ ಶುಗರ್ದ ಇನ್ಫ್ಯಾಕ್ಟ್ ಅದ ನಂತರ ಫಂಕ್ಷನ್ ಆಯಿತು, ಅದರಲ್ಲೇ ಜಬರ್ದಸ್ತಾಗಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಿದ್ರು, ಉಜ್ವಲೆ ಅವರು ಮಾತಾಡಿದರು, ತಮಗೆ ಏನೇನೋ ಆಯಿತು, ಏನು ಮೋಸ ಆಯಿತು ಎಲ್ಲನೂ ಹೇಳ್ಕೊಂಡ್ರು. ಮತ್ತು ನಾವಾಗಿ ಕರೆದಿರಲಿಲ್ಲ, ಅವರಾಗೆ ಬಂದರು ನಮ್ಮನ್ನು ಅಂತ ಹೇಳಿದರು. ಅದು ಸತ್ಯನೇ ಇರ್ಬೋದಿಲ್ಲ ಅಂತಲ್ಲ. ಈಗ ಅವ್ರ ನಿರ್ದೇಶಕರು ಹೋಗಿದ್ದಾರೆ, ಅದಕ್ಕೆ ಪಾಪ ಅವ್ರಿಗೆ ನೋವು ಇದ್ರಲ್ಲಿ ಅವ್ರು ಬರ್ಬೋದು ಅಂತ ಆಸೆನೂ ಅದ ಅವ್ರಿಗೆ. ಹಾಗಂತ ಪೂರಾ ನಿರಾಶೆ ಆಗಿಲ್ಲ ನಮ್ಮ ಅಪ್ಪನಗೌಡರ ಬಣದವರು, ನಿರಾಶೆ ಆಗಿಲ್ಲ. ಆದರೆ ಬರ್ತಾರೆ ಅನ್ನೋ ಗ್ಯಾರಂಟಿನೂ ಅವ್ರಿಗಿಲ್ಲ. ಅದಕ್ಕಾಗಿ ಅವ್ರಿಗೀಗ ಮುಖ್ಯ ಏನಪ್ಪ ಅಂದ್ರೆ ಇದ್ರೊಳಗೆ ಹೋಗಬಾರ್ದಾಯಿತು ಹೋಗಿದ್ದಾರೆ. ಹೋಗಬಾರ್ದಾಯ್ತು ಯಾಕಪ್ಪ ಅಂತಂದ್ರೆ ಅಲ್ಲೇ ಹುಕ್ಕೇರಿ ಭಾಗದಲ್ಲೇ ಅವ್ರಿಗೂ ಒಂದು ಕಲ್ಪನೆ ಇರಲಿಲ್ಲೇನೋ ಈ ಹೆಜ್ಜೆ